ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಗಸ್ಟ್ 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ. ಕಳಸ ಸ್ಥಾಪನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು? ಇನ್ನು ಶನಿವಾರ ಹುಣ್ಣಿಮೆ ಇದೆ. ಹುಣ್ಣಿಮೆ ಎಷ್ಟು ಗಂಟೆಗೆ ಶುರು ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ? ಇನ್ನು ಕಳಸದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಿ ಕಳಸ ಸ್ಥಾಪನೆಯನ್ನು ಮಾಡಬೇಕು, ಹಾಗೆಯೇ ಕಳಸ ವಿಸರ್ಜನೆಯೂ ಕೂಡ ಅಷ್ಟೇ ಮುಖ್ಯ ಸ್ನೇಹಿತರೆ. ಹಾಗಾಗಿ ಕಳಸ ವಿಸರ್ಜನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಕಳಸದಲ್ಲಿ ಹಾಕಿರುವಂಥ ವಸ್ತುಗಳನ್ನೆಲ್ಲ ಅವು ದೈವಿಕ ವಸ್ತುಗಳು, ಅವನ್ನು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಹುಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, 8ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 2:15 ಪ್ರಾರಂಭ ಆಗುತ್ತೆ. 9ನೇ ತಾರೀಕು ಶನಿವಾರ 1:35 ಮಧ್ಯಾಹ್ನ ಮುಕ್ತಾಯ ಆಗುತ್ತೆ. ಇನ್ನು ನಾವು ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಯನ್ನು ಶುಕ್ರವಾರ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ. ಅಂದರೆ 4 ಗಂಟೆಯಿಂದ 5 ಗಂಟೆ ತನಕ ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು. ಈ ಶುಭ ಸಮಯದಲ್ಲಿ ನೀವು ಕಳಸ ಸ್ಥಾಪನೆಯನ್ನು ಮಾಡ್ಬೋದು. ಇನ್ನು ಆ ಸಮಯ ಆಗಲ್ಲ ಅನ್ನೋರು 6:30ರಿಂದ 8:30 ತನಕ ಒಳ್ಳೆಯ ಸಮಯ. ಆ ಸಮಯದಲ್ಲಿ ನೀವು ಕಳಸ ಸ್ಥಾಪನೆಯನ್ನು ಮಾಡ್ಬೋದು. ಇನ್ನು ಈ ಸಮಯನೂ ಆಗಲ್ಲ ಅನ್ನೋರು ನೆಕ್ಸ್ಟ್ ನಿಮಗೆ 10:00ವರೆಗೆ ರಾಹುಕಾಲ ಶುರು ಆಗುತ್ತೆ. 12:30 ಮೇಲೆ ನೀವು ಕಳಸ ಸ್ಥಾಪನೆಯನ್ನು ಮಾಡಬೇಕು. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡ್ಬೋದು. ಆದರೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡೋದು. ಅದಕ್ಕೋಸ್ಕರ ನಾವು ದೀಪಾವಳಿ ಸಮಯದಲ್ಲಿ ನಾವು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಕಳಸ ಸ್ಥಾಪನೆಯನ್ನು ಮಾಡ್ತೀರಿ. ಆದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡುವುದು. ಹಾಗಾಗಿ ಬೆಳಗ್ಗೆನೇ ನೀವು ಎಲ್ಲವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ಇಂದಿನ ದಿನ ಅಂದರೆ ಗುರುವಾರದ ದಿನವೇ ನೀವು ಪೂರ್ತಿಯಾಗಿ ಎಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅಂದರೆ ಕಳಸ ಸ್ಥಾಪನೆಯನ್ನು ಎಲ್ಲಿ ಸ್ಥಾಪನೆ ಮಾಡ್ತೀರಾ ನೋಡಿ, ಆ ಜಾಗವನ್ನೆಲ್ಲ ಮೊದಲು ಕ್ಲೀನ್ ಮಾಡಿಕೊಂಡು ತಟ್ಟೆಗಳಿಗೆಲ್ಲವನ್ನು ಜೋಡಿಸ್ಕೊಂಡು ಇಟ್ಕೊಬೇಕು. ಅಂದರೆ ನೀವು ಕಳಸದಲ್ಲಿ ಹಾಕುವಂಥ ವಸ್ತುಗಳು ಹಾಕ್ಬೋದು. ಹಾಗೆಯೇ ಹಣ್ಣುಗಳು, ತಾಂಬೂಲ ಎಲೆ, ಅಡಿಕೆ, ಬಾಳೆಹಣ್ಣು, ಹಾಗೆಯೇ ಅಮ್ಮನಿಗೆ ಮಡ್ಲಕ್ಕಿ ಕಟ್ಟೋದನ್ನು ಅದು ಒಂದು ತಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಬೇಕು. ಆ ಕೆಂಪು ಆರತಿನ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋದು. ಹಾಗೆಯೇ ನೀವು ಆ ಅಮ್ಮನಿಗೆ ಬೇಕಾಗುವಂಥ ಬಳೆ, ಬಿಚ್ಚೋಲೆ, ಹಾಗೆಯೇ ಅರಿಶಿನ, ಕುಂಕುಮ, ಅಕ್ಷತೆ, ಬಾಳೆ ಕಂಬ ಹಾಕ್ಬೋದು, ತೋರಣ ಹಾಕ್ಬೋದು. ಹಾಗೆಯೇ ಅಮ್ಮನಿಗೆ ಹಾಕುವಂಥ ಒಡವೆಗಳನ್ನು ನೀವು ನಿಮ್ಮ ಒಡವೆ ಹಾಕ್ತೀರಿ ಅಂದರೆ ಅರಿಶಿಣದ ನೀರಿನಲ್ಲಿ ಶುದ್ಧೀಕರಣ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಬೇಕು. ಅಂದರೆ ಸೀರೆ ಉಡ್ಸೋರಾದರೆ ಸೀರೆನೂ ಕೂಡ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಆಡಂಬರ ಬೇಡ ಸ್ನೇಹಿತರೆ. ಆ ದುಡ್ಡನ್ನು ನೀವು ಒಂದು ತಟ್ಟೆಯಲ್ಲಿ ಜೋಡಿಸಿ ಮುಂದೆ ಇಡೋದು, ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ದುಡ್ಡನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂರ್ತಿಯಾಗಿ ಎಷ್ಟು ದುಡ್ಡಿದೆಯೋ ಅಷ್ಟೂ ದುಡ್ಡನ್ನು ಇಡೋದು, ಅಥವಾ ಒಡವೆ ಎಷ್ಟು ಒಡವೆ ಇದೆಯೋ ಅಷ್ಟೂ ಒಡವೆಯನ್ನು ಹಾಕೋದು, ಈ ರೀತಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮೊದಲು ಚೆನ್ನಾಗಿ ರೆಡಿ ಆಗಿ ನೀವು ಒಡವೆಗಳನ್ನು ಹಾಕಿ, ಲಕ್ಷ್ಮಿಗೂ ಕೂಡ ಒಡವೆಯನ್ನು ಹಾಕಿ, ಆದರೆ ನೀವು ಕೂಡ ಒಡವೆಯನ್ನು ಹಾಕಿ ನೀವು ಒಳ್ಳೆಯ ರೇಷ್ಮೆ ಸೀರೆಯನ್ನು ಉಡ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಆಗಲ್ಲ ಅಂತ ಅಲ್ಲ ಸ್ನೇಹಿತರೆ. ನೀವು ಒಂದು ಸ್ವಲ್ಪ ಶ್ರಮ ಪಡಿ. ವರ್ಷಕ್ಕೊಂದು ಸಾರಿ ಬರುವಂಥ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಾಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಬೇಕು ಅಂತ ರೆಡಿ ಮಾಡ್ತಿರಲ್ಲ, ನೀವು ಕೂಡ ಅಷ್ಟೇ ಚೆನ್ನಾಗಿ ಬೆಳಗ್ಗೆನೇ ರೇಷ್ಮೆ ಸೀರೆಯನ್ನು ಉಡ್ಕೊಂಡು ಒಂದೆರಡು ಒಡವೆಗಳನ್ನು ಹಾಕ್ಕೊಂಡು ರೆಡಿ ಆಗಿ ನೀವು ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಎಷ್ಟು ತಟ್ಟೆಗಳನ್ನು ಜೋಡಿಸ್ಬೇಕು ಅಂದರೆ, ಹಣ್ಣಿನ ತಟ್ಟೆ ಹಾಕ್ಬೋದು, ಎಲೆ ಅಡಿಕೆ ತಾಂಬೂಲ ತಟ್ಟೆ ಹಾಕ್ಬೋದು, ಅಥವಾ ತೆಂಗಿನಕಾಯಿಂದ ನಾವು ತೆಂಗಿನಕಾಯಿ ತಟ್ಟೆ ಇಟ್ಟಿರ್ತೀರಿ. ಎಲ್ಲವೂ ಎಷ್ಟು ತಟ್ಟೆ ಇರಬೇಕು ಅನ್ನೋದಾದರೆ 3 ತಟ್ಟೆಯನ್ನು ಜೋಡಿಸ್ಬೇಕಾಗತ್ತೆ, ಅಥವಾ 5 ಅಥವಾ 7 ಅಥವಾ 9 ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ನೀವು ಇಡಬೇಕಾಗತ್ತೆ. ಇನ್ನು ಬೆಳಗ್ಗೆನೇ ಪ್ರಸಾದ ಮಾಡೋಕ್ಕಾಗಲ್ಲ ಅಂದರೆ, ಹೇಗೂ ಹಣ್ಣಂತೂ ಇಟ್ಟಿರ್ತೀರ, ಅದ್ರ ಜೊತೆ ಒಂದು ಲೋಟ ಹಾಲನ್ನು ಕಾಯಿಸಿ ನೀವು ಅಮ್ಮನಿಗೆ ಪ್ರಸಾದವಾಗಿ ಇಟ್ಟು ಬೆಳಗ್ಗೆನೇ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಪೂಜೆ ಮಾಡೋ ಸಮಯದಲ್ಲಿ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದು, ಹಾಗೆಯೇ ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳೋದು, ಹಾಗೆಯೇ ನೀವು ಅಮ್ಮನ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡೋದು, ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಥರ ನೀವು ಅಡುಗೆ ಅಂದರೆ ಬಿಸಿ ಬಿಸಿ ಹೋಳಿಗೆ ಎಲ್ಲ ಮಾಡಿ ನಿಮ್ಮ ಮನೇಲಿ ಎಷ್ಟು ಅಡುಗೆ ಮಾಡಿರ್ತೀರ ನೋಡಿ, ಎಲ್ಲ ಅಡುಗೆಯನ್ನು ಒಂದು ಬಾಳೆ ಎಲೆಯ ಮೇಲೆ ಒಂದು ತಟ್ಟೆ ಇಟ್ಟು ಅದರ ಮೇಲೆ ಬಾಳೆ ಎಲೆ ಇಟ್ಟು ಆ ಬಾಳೆ ಎಲೆ ಎಲ್ಲ ಅಡುಗೆಗಳನ್ನು ನೀವು ಇಟ್ಟು ಅಮ್ಮನಿಗೆ ಪ್ರಸಾದವಾಗಿ ನೈವೇದ್ಯವಾಗಿ ಇಡಬೇಕಾಗತ್ತೆ. ಆಗ ನೀವು ಮತ್ತೆ ಅಗರಬತ್ತಿಯಿಂದ ಕರ್ಪೂರದಿಂದ ನೀವು ಆರತಿಯನ್ನು ಮಾಡಬೇಕಾಗತ್ತೆ. ಇನ್ನು ಸಂಕಲ್ಪವನ್ನು ಮಾಡ್ಕೋಬೇಕು. ಮೊದಲೇ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಎಷ್ಟು ದಿನ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀರಾ ಅಂದರೆ ಕಳಸ ಸ್ಥಾಪನೆ ಎಷ್ಟು ದಿನ ಮಾಡ್ತೀರಾ ಅಂತ. ಅಂದರೆ ಒಬ್ಬೊಬ್ಬರು ಒಂದೇ ದಿನ ಮಾಡ್ತಾರೆ, ಇನ್ನು ಕೆಲವರು 2ನೇ ದಿನ ತೆಗಿತಾರೆ. ಅಂದರೆ ಈಗ ಶುಕ್ರವಾರ ಬೆಳಗ್ಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಕಳಸವನ್ನು ಸಂಜೆನೇ ವಿಸರ್ಜನೆ ಮಾಡ್ತಾರೆ. ಇನ್ನು ಕೆಲವರು ಶನಿವಾರ
ಶನಿವಾರ ವಿಸರ್ಜನೆ ಮಾಡ್ತಾರೆ. ಇನ್ನು ಕೆಲವರು 3 ದಿನ ಅಂದರೆ ಭಾನುವಾರದ ದಿನ ವಿಸರ್ಜನೆ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಮೊದಲು ಸಂಕಲ್ಪವನ್ನು ಮಾಡ್ಕೊಬೇಕು. ಪೂಜೆ ಮಾಡೋಕ್ಕೂ ಮೊದಲು ನೀವು ಸಂಕಲ್ಪವನ್ನು ಮಾಡ್ಕೊಬೇಕು. ನಾನೀಗ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀನಿ, ಸಂಜೆನೇ ನಾನು ಕಳಸ ವಿಸರ್ಜನೆಯನ್ನು ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಯಂಕಾಲ ಪೂಜೆ ಎಲ್ಲ ಆದಮೇಲೆ, ಅಂದರೆ ಎಲ್ಲರೂ ಅರ್ಶಿನ ಕುಂಕುಮ ಕರೆದಿರ್ತೀರಲ್ಲ ಸಾಯಂಕಾಲ, ಎಲ್ಲರೂ ಬಂದು ಹೋದ್ಮೇಲೆ ನೀವು ಅಮ್ಮನಿಗೆ ಕೆಂಪು ಆರತಿಯನ್ನು ಮಾಡಿ ನಂತರ ನೀವು ಕಳಸವನ್ನು ಕದಲಿಸಿ ನಂತರ ನೀವು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವು ಶುಕ್ರವಾರ ಕಳಸವನ್ನು ಕದಲಿಸಿ ಎಲ್ಲರೂ ಅರ್ಶಿನ ಕುಂಕುಮ ತೊಗೊಂಡು ಹೋಗಿದ್ದಾದಮೇಲೆ ನೀವು ಕೆಂಪು ಆರತಿಯನ್ನು ಮಾಡಿ ಕಳಸವನ್ನು ಕದಲಿಸಿರ್ತೀರ. ಶನಿವಾರ ಬೆಳಗ್ಗೆ ನೀವು ಸ್ನಾನ ಆದ ನಂತರ ತುಂಬ ಜನ ಕಳಸವನ್ನು ವಿಸರ್ಜನೆ ಮಾಡ್ತಾರೆ. ಇನ್ನು ಭಾನುವಾರ ನೀವು ಕಳಸವನ್ನು ತೆಗಿತೀನಿ ಅನ್ನೋರು ಶನಿವಾರ ರಾತ್ರಿನೂ ಕೂಡ ಕಳಸನ ಕದಲಿಸಿ ಭಾನುವಾರ ಬೆಳಗ್ಗೆನೂ ಕೂಡ ತೆಗಿತಾರೆ. ಇನ್ನು ಅಕಸ್ಮಾತ್ 3 ದಿನ ನಾನು ಕಳಸವನ್ನು ಹಾಗೇ ಸ್ಥಾಪನೆಯನ್ನು ಮಾಡ್ತೀನಿ, ನಾನು ದೇವ್ರ ಮನೇಲಿ ಇಟ್ಟಿರ್ತೀನಿ ಅನ್ನೋರು, ಮಕ್ಕಳು ಯಾರೂ ಇಲ್ಲ, ನಾವು ಬೆಳಗ್ಗೆ ಸಂಜೆ ಪೂಜೆ ಮಾಡ್ತೀರಿ ಅನ್ನೋರು, ನೀವು ಶುಕ್ರವಾರ ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮಲ್ಲೂ ನೀವು ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಶನಿವಾರನೂ ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮು ನೀವು ಪ್ರಸಾದವನ್ನು ಇಡಬೇಕು. ಮತ್ತು ಭಾನುವಾರ ಬೆಳಗ್ಗೆ ನೀವು ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಿ ನಂತರ ನೀವು ಕಳಶವನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ಇನ್ನು ಕಳಸದಲ್ಲಿರುವಂಥ ವಸ್ತುಗಳನ್ನು ಏನು ಮಾಡಬೇಕು, ನೀವು ಗೋಮತಿ ಚಕ್ರ, ಹಾಗೆಯೇ ಕವಡೆಗಳನ್ನು ಹಾಕಿರ್ತೀರ, ಹಾಗೆಯೇ ಗುಲ್ಗಂಜಿಯನ್ನು ಹಾಕಿರ್ತೀರ, ಇವೆಲ್ಲ ಏನು ಮಾಡಬೇಕು ಅನ್ನೋದಾದರೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ನಿಮ್ಮ ಲಾಕರಲ್ಲಿ ಇಟ್ಕೊಬೇಕಾಗತ್ತೆ. ಅಂದರೆ ಒಡವೆ ದುಡ್ಡೆಲ್ಲ ಇಡ್ತೀರಲ್ಲ ಆ ಲಾಕರಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ಕಳಸ ವಿಸರ್ಜನೆ ನಂತರ ಆ ನೀರನ್ನು, ಕಳಸದಲ್ಲಿರುವಂಥ ನೀರನ್ನು ಏನು ಮಾಡಬೇಕು ಅನ್ನೋದಾದರೆ ಮನೆ ಪೂರ್ತಿಯಾಗಿ ಪ್ರೋಕ್ಷಣೆಯನ್ನು ಮಾಡಬೇಕು. ನಿಮ್ಮ ಮೇಲೇನೂ ಕೂಡ ಮನೇಲಿ ಎಷ್ಟು ಜನ ಇರ್ತೀರ ಎಲ್ಲರ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು. 1 ಸ್ಪೂನ್ ಆಗಷ್ಟು ನೀವು ತೀರ್ಥವಾಗಿ ತೊಗೊಬೇಕು. ಇನ್ನೂ ಉಳಿದಿತ್ತು ನೀರು ಅನ್ನೋದಾದರೆ ಸ್ನಾನಕ್ಕೂ ಕೂಡ ಉಪಯೋಗಿಸ್ಬೋದು ಸ್ನೇಹಿತರೆ. ಇನ್ನೂ ತುಂಬ ನೀರು ಉಳಿದಿತ್ತು ಅಂದರೆ ಗಿಡಗಳಿಗೆ ಹಾಕಿ, ಯಾವುದೇ ಕಾರಣಕ್ಕೂ ಆಚೆ ಎಲ್ಲೂ ಎಸೆಯೋಕ್ಕೆ ಹೋಗಬೇಡಿ. ನೀವು ಗಿಡಗಳಿಗೆ ಹಾಕ್ಬೋದು, ಸ್ನಾನಕ್ಕೆ ಉಪಯೋಗಿಸ್ಬೋದು, ಮನೆ ಪೂರ್ತಿಯಾಗಿ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ. ಕಳಸಕ್ಕಿಟ್ಟಿರುವಂಥ ಎಲೆಯನ್ನು ನಿಮ್ಮ ಮನೇಲಿ ಯಾರಾದರೂ ಎಲೆಯನ್ನು ತಿನ್ನೋರಿದ್ದರೆ ಎಲೆಯನ್ನು ತಿನ್ಬೋದು. ಅಕಸ್ಮಾತ್ ಯಾರಾದರೂ ಬೇರೆಯವರು ಎಲೆ ಅಡಿಕೆ ತಿಂತಾರೆ, ತಾಂಬೂಲ ತಿಂತಾರೆ ಅಂದರೆ ಅವರಿಗೂ ಕೂಡ ಕೊಡ್ಬೋದು. ಯಾರೂ ಇಲ್ಲ ನಮ್ಮ ಮನೇಲಿ ತಿನ್ನೋರು ಅನ್ನೋರಾದರೆ ನೀವು ತುಳಸಿ ಗಿಡಕ್ಕೆ ಆ ಎಲೆಯನ್ನು ಸಮರ್ಪಣೆ ಮಾಡ್ಬೋದು. ಇನ್ನು ಹೂಗಳೆಲ್ಲ ಅಷ್ಟೇ ಎಲ್ಲೂ ಕೆಳಗಡೆ ಬೀಳಿಸದೇ ಇರೋ ಥರ ಆಗಿ ನೀವು ತೊಗೊಂಡು ಅದನ್ನು ಒಂದು ಗಿಡದಲ್ಲಿ ಹಾಕೋದು ಅಥವಾ ಯಾವುದಾದ್ರೂ ಒಂದು ಮರದ ಟೊಂಗೆಗೆ ನೀವು ಸಿಕ್ಕಿಸ್ಬೇಕಾಗತ್ತೆ. ಬಾಳೆಕಂದು ಅಷ್ಟೇ ಪೂಜೆ ಆದಮೇಲೆ ಎಲ್ಲಂದರಲ್ಲೇ ಬಿಸಾಕ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ನೀವು ಕಸಕ್ಕೆ ಹಾಕೋದಾಗಲಿ ಅಥವಾ ಎಲ್ಲಂದರಲ್ಲಿ ಬಿಸಾಕೋದು ಈ ರೀತಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ. ಯಾವುದಾದ್ರೂ ದೊಡ್ಡ ಮರಗಳಿರುತ್ತಲ್ಲ ಆ ಮರದ ಬುಡದಲ್ಲಿ ಕೂಡ ಇಡ್ಬೋದು. ಅಕಸ್ಮಾತು ಅಲ್ಲಿ ಇರಲಿಲ್ಲ, ಹರಿಯೋ ನೀರಿದೆ ಅಂದರೆ ಹರಿಯೋ ನೀರಲ್ಲೂ ಕೂಡ ನೀವು ಪೂಜೆಗಿಟ್ಟಿರುವಂಥ ಹೂಗಳು ಹಾಕ್ಬೋದು. ಬಾಳೆಕಂದು ಇವನ್ನೆಲ್ಲ ತೊಗೊಂಡೋಗಿ ಹರಿಯೋ ನೀರಿಗೂ ಕೂಡ ಬಿಡ್ಬೋದು. ದುಡ್ಡನ್ನು ಯಾರು ಕಾಣದೇ ಇರೋ ರೀತಿಯಾಗಿ ನೀವು ಕಳಸದ ಹತ್ತಿರ ಇಡಬೇಕಾಗತ್ತೆ. ಅಂದರೆ ಸೀರೆ ಹುಡಿಸಿರೋದ್ರೆ ಸೀರೆಯ ಬಲಭಾಗದಲ್ಲಿ, ಅಮ್ಮನ ಬಲಭಾಗದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬೌಲಲ್ಲಿ ನೀವು ಜೋಡಿಸಿಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಆಡಂಬರವಾಗಿ ತೋರಿಸ್ಕೊಳ್ಳೋ ಥರ ನಮ್ಮ ಮನೇಲಿ ಎಷ್ಟು ದುಡ್ಡಿದೆ ಅಂತ ಕೆಲವರು 10 ರೂಪಾಯಿ ಆಗಲಿ ಹೊಸ ನೋಟ್ ತೊಗೊಂಬಂದು ಗರಿಗರಿಯಾಗಿ ಜೋಡಿಸಿರ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ಬಂದಿರೋ ಮುತ್ತೈದೆಯರಿಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಐಟಮ್ ಕೊಡೋಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ ಐಟಮ್ ಕೊಟ್ಟರೆ ನಿಮಗೆ ಶನಿ ಹೆಗಲೇ ಇರ್ತಾನೆ, ಶನಿ ಕಾಟ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಐಟಮ್ ಕೊಡೋಕ್ಕೆ ಹೋಗಬೇಡಿ. ಅರಿಶಿನ, ಕುಂಕುಮ, ಬಳೆ, ಹಾಗೆಯೇ ಬ್ಲೌಸ್ ಪೀಸು, ತೆಂಗಿನಕಾಯಿ ಇಷ್ಟೇ ಮುಖ್ಯ ಸ್ನೇಹಿತರೆ. ಇಷ್ಟನ್ನು ಕೊಡಿ ಸಾಕು. ಅದು ಬಿಟ್ಟು ಏನೇನೋ ಇತ್ತೀಚಿನ ದಿನಗಳಲ್ಲಂತೂ ತುಂಬ ಆಡಂಬರ, ಅವರು ಕೊಡ್ತಾರೆ ನಾನು ಕೊಡಬೇಕು ಅಂತ ತುಂಬ ಜನ ಪ್ಲಾಸ್ಟಿಕ್ ಐಟಮ್ ಎಲ್ಲ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಐಟಮ್ಮು ನೀವು ಅರಿಶಿನ ಕುಂಕುಮಕ್ಕೆ ಕೊಡಬಾರ್ದು. ಇನ್ನು ಆದಷ್ಟು ಬೇಗನೆ ನಾವು ಕಳಸಕ್ಕಿಟ್ಟಿರುವ ತೆಂಗಿನಕಾಯನ್ನು, ಅಂದರೆ ಅದು ಸ್ವಲ್ಪ ದಿನ ಬಿಟ್ಟರೆ, ಇತ್ತೀಚಿನ ದಿನಗಳಲ್ಲಂತೂ ತೆಂಗಿನಕಾಯಿ ಚೆನ್ನಾಗಿ ಬರ್ತಾಯಿಲ್ಲ, ಹಾಗಾಗಿ ಜಾಸ್ತಿ ದಿನ ಬಿಟ್ಟರೆ ಆ ತೆಂಗಿನಕಾಯಿ ಕೊಳ್ತೋಗುತ್ತೆ. ಆಗ ನಿಮಗೇನೆ ಡೌಟ್ ಬರುತ್ತೆ, ಅಯ್ಯೋ ಕೊಳ್ತೋಯ್ತು ಏನು ಮಾಡೋದು ಅಂತ ಮನಸ್ಸಲ್ಲಿ ಕಸಿವಿಸಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಬೇಗನೆ ನೀವು ಆ ಅಕ್ಕಿ ಅಂತಂದರೆ ಕಳಸದ ಕೆಳಗಡೆ ತಟ್ಟೆಯಲ್ಲಿಟ್ಟಿರುವಂಥ ಅಕ್ಕಿಯನ್ನು ಹಾಗೆಯೇ ತೆಂಗಿನಕಾಯಿನ ನೀವು ಸಿಹಿ ಪದಾರ್ಥವನ್ನು ಮಾಡಿ ಪ್ರಸಾದವಾಗಿ ಮನೆ ಎಲ್ಲರೂ ಸ್ವೀಕಾರ ಮಾಡಬೇಕಾಗತ್ತೆ. ಅಕಸ್ಮಾತ್ ಅಷ್ಟು ನಾವು ತಿನ್ನೋಕ್ಕಾಗಲ್ಲ ಅಂದರೆ ಅಕ್ಕಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಹಸುಗಳಿಗೂ ಕೂಡ ತಿನ್ನಿಸ್ಬೋದು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲರೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.